ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಬ್ರಿಲಿಯಂಟ್ ಆಗಿ ಒಂದು ಬ್ರೇಕ್ಔಟ್ ಆಗಿರೋಂಥ ಒಂದು ಸ್ಟಾಕ್ನ ಒಂದು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಅದರ ಜೊತೆಗೆ ಈ ಒಂದು ಸ್ಟಾಕಲ್ಲಿ ಒಂದು ನಾವೇನು ಹೇಳ್ತೀವಿ ಹೆಡ್ ಅಂಡ್ ಶೋಲ್ಡರ್, ಅದರ ಒಂದು ರಿವರ್ಸ್ ಏನು ಹೇಳ್ತಾರೆ, ಒಂದು ಹಿಮ್ಮುಖ ಅಥವಾ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್, ಆ ರೀತಿ ಒಂದು ಫಾರ್ಮೇಷನ್ ಸಹ ಆಗಿದೆ. ಆ ಒಂದು ಸ್ಟಾಕ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಈ ಭಾನುವಾರದ ಟೈಮಲ್ಲಿ ಸ್ವಲ್ಪ ನೀವು ಸ್ವಲ್ಪ ಕಲೀರಿ ಅನ್ನೋ ಪರ್ಪಸ್ಗೋಸ್ಕರ ಒಂದು ಸ್ಟಾಕ್ನ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇನ್ನೂ ಹೆಚ್ಚಿನ ಒಂದು ರಿಸರ್ಚ್ ಮಾಡೋ ನಿಮ್ಗೊಂದು ಐಡಿಯಾ ಸಹ ಬರುತ್ತೆ. ಆ ಒಂದು ಸ್ಟಾಕ್ ಯಾವುದು, ಅದರ ಒಂದು ಇನ್ಫಾರ್ಮೇಶನ್ಸ್ ಏನು ಅಂತ ಹೇಳೋಕ್ಕಿಂತ ಮುಂಚೆ, ಇದು ಸೆಬಿಯ ಒಂದು ಮ್ಯಾಂಡೇಟರಿ ಡಿಸ್ಕ್ಲೋಜರ್. ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂಥ ಇನ್ಫಾರ್ಮೇಷನ್ಸ್ ನಿಮ್ಮ ಒಂದು ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ನ ಕನ್ಸಲ್ಟ್ ಮಾಡಿ. ಓಕೆ, ಸರಿ ಸ್ನೇಹಿತರೆ, ನಾನು ಶೇರ್ ಮಾಡುವಂಥ ಒಂದು ಸ್ಟಾಕ್ ಬಂದು NMDC ಲಿಮಿಟೆಡ್, ಅಥವಾ ಒಂದು ಗೌರ್ಮೆಂಟ್ ಒಂದು ಕಂಪನಿ ಆಗಿರೋದ್ರಿಂದ ಈ ಒಂದು ಸ್ಟಾಕಲ್ಲಿ ಒಂದು ಬ್ರಿಲಿಯಂಟ್ ಒಂದು ಬ್ರೇಕ್ಔಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಈ ಒಂದು ಟ್ರೆಂಡಿಂಗ್ ಸಹ ನೀವು ನೋಡ್ಬೋದು ಈ ಒಂದು ಸ್ಟಾಕಲ್ಲಿ. ಆಲ್ಮೋಸ್ಟ್ ಈ ಒಂದು ಲೆವೆಲ್ ಪ್ರಾಬ್ಲಿ ಒಂದು 2023 ಒಂದು ಬಿಗಿನಿಂಗ್ ಅಲ್ಲಿ ಒಂದು ರಿಜೆಕ್ಷನ್ ಕೊಟ್ಟಂತ ಒಂದು ಸ್ಟಾಕ್ ಒಂದು ರೌಂಡ್ ಬಾಟಮ್ ತರ ಫಾರ್ಮೇಶನ್ಸ್ ಆಗಿ ಒಂದು ಬಿಲ್ಡಪ್ ಸಹ ಆಗಿ ಒಂದು ಬ್ರಿಲಿಯಂಟ್ ಬ್ರೇಕ್ಔಟ್ ಸಹ ಕೊಟ್ಟಿದೆ ಒಂದು ನಿನ್ನೆ ಒಂದು ಅಥವಾ ಮೊನ್ನೆ ಒಂದು ಟ್ರೇಡಿಂಗ್ ಸೆಷನ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಆಲ್ರೆಡಿ ಗೊತ್ತು, ನಾನು ವಾಲ್ಯೂಮ್ನ ಅಷ್ಟು ಯೂಶಲಿ ಕಂಪ್ಯಾರಿಸನ್ ಮಾಡೋದಿಲ್ಲ. ಬಟ್ ನೀವು ವಾಲ್ಯೂಮ್ನ ಸಹ ಕಂಪ್ಯಾರಿಸನ್ ಮಾಡ್ಕೊಂಡು ನಿಮ್ಮ ಒಂದು ಟೆಕ್ನಿಕಲ್ಗೆ ಸ್ವಲ್ಪ ಒಂದು ಹೆಚ್ಚಿನ ಒಂದು ವೇಟೇಜ್ ಕೊಟ್ಟು ಸಹ ನೀವು ಅದನ್ನ ಸಹ ನೀವು ಮಾಡ್ಬೋದು. ಬಟ್ ಈ ಒಂದು ಸ್ಟಾಕಲ್ಲಿ ನನಗೆ ಒಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ಈ ಒಂದು ಲೆವೆಲ್ನ ಒಂದು ಆಲ್ಮೋಸ್ಟ್ ಒಂದು 92ನ ಒಂದು ಲೆವೆಲ್ ಏನೊಂದು ಸ್ಟ್ರಾಂಗ್ ಕ್ಯಾಂಡಲ್ನ ಫಾರ್ಮೇಷನ್ಸ್ ಬಂತು, ಆ ಒಂದು ಫಾರ್ಮೇಷನ್ಸ್ನ ಬ್ರೇಕ್ ಆಗಿಲ್ಲ. ಅದಕ್ಕೋಸ್ಕರ ನೋಡ್ಬೋದು ಸುಮಾರು ಸಲ ಸಪೋರ್ಟ್ ಸಹ 105 ಅಲ್ಲಿ ಒಂದು ಸಪೋರ್ಟ್ ಸಹ ತಗೊಂಡು ಒಂದು ಬ್ರಿಲಿಯಂಟ್ ಒಂದು ಬ್ರೇಕ್ಔಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಇನ್ ಕೇಸ್ ಏನಾದ್ರು ಈ ಒಂದು ಸ್ಟಾಕು ವಾಪಸ್ ಈ ಲೆವೆಲ್ಗೆ ಹೋಗಿ ಮತ್ತೆ ವಾಪಸ್ ಏನಾದ್ರು ಬಿತ್ತು ನೆಕ್ಸ್ಟ್ ವೀಕಲ್ಲಿ ಅಥವಾ ನೆಕ್ಸ್ಟ್ ಒಂದು 10-15 ಡೇಸ್ ಅಲ್ಲಿ ಅಂತ ಹೇಳಿದ್ರೆ, ಈ ಲೆವೆಲ್ಗೆ ಒಂದು ಸ್ಟ್ರಾಂಗ್ ಒಂದು ಸಪೋರ್ಟ್ ಅಂತ ಹೇಳ್ಬೋದು, ಒಂದು ಇಮಿಡಿಯೇಟ್ ಒಂದು ಸಪೋರ್ಟ್ ಲೆವೆಲ್ ಅಂತ ಹೇಳ್ಬೋದು. ಸೊ ಇಮಿಡಿಯೇಟ್ ಏನಾದ್ರು ಎಂಟರ್ ಆಗ್ಬೇಕಂತ ಹೇಳಿದ್ರೆ ಅದು ನಿಮ್ಮ ಒಂದು ಡಿಸಿಷನ್ ಬೇಸಿಸ್ ಮೇಲೆ ಹೆಚ್ಚಿನ ರಿಸರ್ಚ್ ಮಾಡ್ಕೊಂಡು ನೀವು ಡಿಸೈಡ್ ಮಾಡ್ಬೋದು, ಮಾಡಬೇಕಾ ಮಾಡಬಾರ್ದಾ ಅಂತ. ಬಟ್ ಇದನ್ನೇ ನಾನು ಏನಾದ್ರು ವೀಕ್ಲಿ ಟೈಮ್ ಫ್ರೇಮಲ್ಲಿ ತೋರಿಸ್ತೆ ಅಂತ ಹೇಳಿದ್ರೆ, ಬ್ರಿಲಿಯಂಟ್ ಆಗಿ ಒಂದು ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಕೊಟ್ಟಿದೆ ಅಂತ ಹೇಳ್ಬೋದು. ಯಾವುದೇ ರೀತಿಯ ಒಂದು ಟ್ರಾಪ್ ಇಲ್ಲದೆ ಇರುವಂತ ಒಂದು ಸ್ಟಾಕ್ ಅಂತ ಹೇಳ್ಬೋದು. ನೋಡ್ಬೋದು, ಇಲ್ಲಿಂದ ಸ್ಟಾರ್ಟ್ ಆದಾಗ ಒಂದು ಡೌನ್ ಟ್ರೆಂಡ್ ಬಂತು, ಮತ್ತೆ ಅಪ್ ಹೋಗಿ ಮತ್ತೆ ಡೌನ್ ಆಗಿ ಮತ್ತೆ ಅಪ್ ಆಗಿ, ಸೊ ಒಂದು ವೀಕ್ಲಿ ಒಂದು ಟೈಮ್ ಫ್ರೇಮ್ ಅಲ್ಲಿ ಸಹ ಒಂದು ಒಳ್ಳೆ ಒಂದು ಫಾರ್ಮೇಷನ್ಸ್ ಆಗಿದೆ ಅಂತ ಹೇಳ್ಬೋದು. ಸೊ ಇದಕ್ಕೊಂದು ನಾನು ಇಮಿಡಿಯೇಟ್ ಟಾರ್ಗೆಟ್ ಕೊಡಕ್ ಆಗೋದಿಲ್ಲ ಅಂತ ಹೇಳ್ಬೋದು. ಬಿಕಾಸ್ ನೀವು ನೋಡ್ಬೋದು ಆಲ್ಮೋಸ್ಟ್ ಟಾರ್ಗೆಟ್ ಇಮಿಡಿಯೇಟ್ ಒಂದು 150-160 ಲೆವೆಲ್ ಇರೋದ್ರಿಂದ ಅದನ್ನ ನೀವು ಫಸ್ಟ್ ಟಾರ್ಗೆಟ್ ಅಂತ ಇಟ್ಕೊಬೋದು. ಸೊ ಲಾಂಗ್ ಟರ್ಮ್ ಏನಾದ್ರು ಇಟ್ಕೊಂಡಿದ್ದೀರಾ, ಪ್ರಾಬ್ಲಿ ಒಂದು 3 ತಿಂಗಳು 6 ತಿಂಗಳು ಆ ಟೈಮ್ ಫ್ರೇಮ್ ಏನಾದ್ರು ಇಟ್ಕೊಂಡು ನೀವೇನಾದ್ರೂ ಸ್ವಲ್ಪ ಪ್ರಾಫಿಟ್ ಮಾಡ್ಬೇಕಂತಂದ್ರೆ ಇದು ಬ್ರಿಲಿಯಂಟ್ ಸ್ಟಾಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಆಡಿಯೋ ಹೇಳಿದ್ದೀನಿ, ಇದು ನಿಮ್ಮ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ಇವು ಸ್ಟಾಕ್ಗಳ ಲಿಸ್ಟ್ ನಾನು ಏನು ಶೇರ್ ಮಾಡ್ತೀನಿ ಅದರಲ್ಲಿ ಕೆಲವೊಂದು ಟೈಮ್ ನಾನು ಇನ್ವೆಸ್ಟ್ ಮಾಡಿರಬಹುದು, ಮಾಡದಿರೋ ಸಹ ಇರ್ಬೋದು. ಬಟ್ ನಿಮ್ಗೊಂದು ಐಡಿಯಾ ಬರಲಿ ಅನ್ನೋ ಪರ್ಪಸ್ಗೋಸ್ಕರ, ಕಲೀರಿ ಅನ್ನೋ ಪರ್ಪಸ್ಗೋಸ್ಕರ ಮಾಡ್ತಿರೋದ್ರಿಂದ ರಿಸ್ಕ್ ನಿಮ್ಮ ಮೇಲೆ ಇರುತ್ತೆ. ಅದು ಸೆಬಿಯ ಒಂದು ಮ್ಯಾಂಡೇಟರಿ ಡಿಸ್ಕ್ಲೋಸರ್ ಕೊಡಬೇಕಾಗಿರೋದ್ರಿಂದ ಕೊಡ್ತಿದ್ದೀನಿ. ನೀವು ರಿಸ್ಕ್ ತಗೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆ, ಸೊ ಅದ್ರ ಜೊತೆಗೆ ಇದಕ್ಕೆ ನಿಮ್ಮ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಆಗಿರ್ಬೋದು, ಅಥವಾ ಬೇರೆ ರೀತಿಯ ನಿಮ್ಮ ಒಂದು ಹೆಚ್ಚಿನ ಸ್ಕಿಲ್ಸ್ನ ಹಾಕೊಂಡು ಸಹ ಈ ರೀತಿಯ ಸ್ಟಾಕ್ಗಳನ್ನ ಪಿಕ್ ಮಾಡ್ಕೊಂಡು ಪ್ರಾಫಿಟ್ ಸಹ ಆರಾಮಾಗಿ ಮಾಡ್ಬೋದು ವಿತೌಟ್ ಎನಿ ಟೆನ್ಷನ್. ಓಕೆ, ಸೊ ಅದ್ರ ಜೊತೆಗೆ ಆಪ್ಷನ್ಸ್ ಗೀತಾ ಬ್ರಿಲಿಯಂಟ್ ಒಂದು ಕೋರ್ಸ್ ಅಂತಾನೆ ಹೇಳ್ಬೋದು. ಸೊ ಇಂಟ್ರೆಸ್ಟ್ ಇರೋರು ಆಪ್ಷನ್ ಬೈಯರ್ ಅಲ್ಲ, ಸೆಲ್ಲರ್ ಅಲ್ಲ, ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗ್ಬೇಕಂತ ಇಂಟೆನ್ಷನ್ ಇತ್ತು ಅಂತ ಹೇಳಿದ್ರೆ ಈ ಒಂದು ವಿಡಿಯೋ ಅಥವಾ ಈ ಒಂದು ಕೋರ್ಸ್ ನಿಮಗಾಗಿ. ಅದು ವೆರಿ ವೆರಿ ನಾಮಿನಲ್ ಪ್ರೈಸ್ ಅಲ್ಲಿ ಅಂತ ಹೇಳ್ತಾ ಲೈಫ್ ಲಾಂಗ್ ಒಂದು ಅರ್ನಿಂಗ್ ಮಾಡ್ಬೇಕಂತ ಹೇಳಿದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಈ ಒಂದು ಸ್ಲೈಡಲ್ಲಿ ಸಹ ಕೊಟ್ಟಿದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಈ ಒಂದು ಸ್ಟಾಕ್ನ ನಿಮ್ಮ ಹೆಚ್ಚಿನ ರಿಸರ್ಚ್ ಮಾಡ್ಕೊಂಡು ನಿಮ್ಗೆ ಏನು ಅನ್ಸುತ್ತೆ ಒಂದು ಫೀಡ್ಬ್ಯಾಕ್ ಹಾಕಿ. ಆ ರೀತಿ ಒಂದು ಫೀಡ್ಬ್ಯಾಕ್ ಒನ್ ಟು ಒನ್ ಕಮ್ಯುನಿಕೇಶನ್ಸ್ ಆಗ್ತಿದ್ರೆ ನಮಗೂ ಗೊತ್ತಾಗುತ್ತೆ ನೀವು ಯಾವ ರೀತಿ ಕಲಿತಿದ್ರೆ, ನಿಮ್ಮಿಂದ ನಾವು ಸಹ ಕಲಿಯುವಂತ ಒಂದು ಒನ್ ಟು ಒನ್ ಇಂಟೆನ್ಷನ್ ಇಟ್ಕೊಂಡಿದ್ರೆ ನೀವು ಕಲಿಬೋದು, ನಿಮ್ಮ ಸ್ನೇಹಿತರು ಸಹ ಕಲಿಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ನಾನು ಸತೀಶ್, ಧನ್ಯವಾದಗಳು.